ಅದು ಅದೇ ಇದನ್ನ ಓಡ್ಸೋಕ್ಕೆ ಬೇಕಲ್ಲ, ಯಾವುದು ಗೊತ್ತಾ, ಕೋತಿಗಳು ಬರುತ್ತಲ್ಲ, ಕೋತಿಗಳನ್ನ ಓಡ್ಸೋಕ್ಕೆ ಅದು ಯೂಸ್ ಮಾಡ್ತಾರೆ. ಸರ್ ಏನಿದು? ಸ್ಪ್ರೇಯರ್ ಓಕೆ, ಔಷಧಿ ಸ್ಪ್ರೇಯರ್. 600 ಲೀಟರ್ ಟ್ಯಾಂಕ್ ಕೆಪಾಸಿಟಿ. 600 ml. ಓಕೆ. ಮೋಸ್ಟ್ಲಿ ಯೂಸಸ್ ಫಾರ್ ಪೊಮೊಗ್ರಾನೇಟ್, ಗ್ರೇಪ್ಸ್, ಕಸ್ಟರ್ಡ್ ಆ್ಯಪಲ್, ಗೋವಾ, ಎಕ್ಸೆಟ್ರಾ. ಏನು ಪ್ರೈಸ್ ಇದೆ ಇದು? ಇದು 5 lakhs. 5 lakhs. ಯಾವುದ್ರಲ್ಲಿ ರನ್ ಆಗುತ್ತೆ ಇದು ಸರ್? ಯಾವುದ್ರಲ್ಲಿ, ಪೆಟ್ರೋಲಾ ಡೀಸೆಲಾ? ಯಾವುದಿಲ್ಲ, ಟ್ರ್ಯಾಕ್ಟರಿಂದ ಕನೆಕ್ಟ್ ಆಗುತ್ತೆ ಥ್ರೂ PTO ಜಾಯಿಂಟ್. ಜನರ ತಲೆ ನೋಡಿ ವಿಷಯ. ಸರ್ ಡಿಫ್ರೆನ್ಸ್ ಹೆಂಗೆ ಗೊತ್ತಾಗುತ್ತೆ ಕ್ವೀನ್ ಬಿಗೆ ಮತ್ತು ಕ್ವೀನ್ ಬಿಗೆ ರೆಕ್ಕೆ ತುಂಡ ಹೊಟ್ಟೆ ದಪ್ಪ, ಇವಕ್ಕೆಲ್ಲ ನಾರ್ಮಲ್ ಹೊಟ್ಟೆ ನಾರ್ಮಲ್ ರೆಕ್ಕೆ ಉದ್ದ ಇರುತ್ತೆ. ಬಟ್ ಎಲ್ಲನೂ ಕ್ವೀನ್ ಬಿನೇ ಫಾಲೋ ಆಗುತ್ತೆ. ಇದು ತಾಯಿ, ಇದು ಮಕ್ಕಳು ಅಷ್ಟೇ. ಅವು ತಾಯಿ ಹೇಳಿದ ಕೇಳ್ತವೆ, ನಮ್ಮ ಥರ ಅಲ್ಲ, ನಾವು ಕೇಳೋದೇ ಇಲ್ಲ. ಸರ್ ಅದನ್ನು ಗುಂಪಲ್ಲಿ ಹೆಂಗೆ ಐಡೆಂಟಿಫೈ ಮಾಡ್ತಾರೆ ಸರ್? ಆರಾಮಾಗಿ ನಿಮಗೆ ಒಂದು 4 ತಿಂಗಳು ನೀವೇ ಸಾಕಿದ್ರೆ ಆರಾಮಾಗಿ ರಾಣಿ ಯಾವುದೋ ಅಂತ ನೀವೇ ತೋರಿಸ್ಬೋದು, ಬಟ್ ಅಂತ ತೋರಿಸ್ಬೋದು. ಇದು ಸ್ಟಿಂಗ್ಲೆಸ್ ಬಿ ಅಲ್ಲ? ಸ್ಟಿಂಗ್ಲೆಸ್ ಅಲ್ಲ ಸರ್, ಇದು ತುಡುವೇಜ್. ಇದು ಓಕೆ. ಸ್ಟಿಂಗ್ಲೆಸ್ ಇನ್ನೂ ಸಣ್ಣದಿರುತ್ತೆ, ಸೊಳ್ಳೆ ನೊಣ ಅಥವಾ ಸೊಳ್ಳೆ ಗಾತ್ರ ಇರುತ್ತೆ. ಓಕೆ. ಬೆಲ್ಲ, ಗಂಜಲು, ಬೀಜಾಮೃತ, ಇವು ಇಷ್ಟೆಲ್ಲ ಸೇರಿದ್ರೆ ಒಂದು ಬೀಜಾಮೃತ ಮಸ್ತ್ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡು
ಚೆನ್ನಾಗಿರುತ್ತೆ ವಿಶಾಲ್ ಇಟ್ಕೊಳ್ಳೋಕ್ಕೆ. ಕಡೆಯಿಂದ ನೋಡಿ ಸಿಲ್ಕ್ ವಾಮ್ ಇದೆ ಇಲ್ಲಿ, ಸಿಲ್ಕ್ ವಾಮ್. ಸಿಲ್ಕ್ ವಾಮ್ ಬಿಡ್ತಾರೆ. ಬಿಳಿ ಆಲೂಗಡ್ಡೆ, ಬಳ್ಳಿ ಆಲೂಗಡ್ಡೆ. ಆ ಗಿಡ ಹೆಂಗೆ ಗೊತ್ತಾ ರೀ, ಬಿಟ್ಬಿಟ್ರೆ ನಮ್ಗೆ ಕಬ್ಬಿಸಿದ್ರೆ ಇದು ಬರುತ್ತಲ್ಲ, ಹಾಗಲಕಾಯಿ, ಸೋರೆಕಾಯಿ ಆ ಥರ ಬರ್ತಾ ಇರುತ್ತೆ ಮೇಲೆ. ಸುವರ್ಣ ಹಲ್ಸು, ಅದು ಆರೆಂಜ್ ಕಲರ್ ಇರುತ್ತೆ ವಿಶಾಲ್, ಆಮ್ಲೆಕ್ಕೆಲ್ಲ. ಹಾಂ ಬರೀ ಇದು ತಾತನ ಹತ್ರ ಐತಿ. ಜೋಳ ಜೋಳ ಮೆಕ್ಕೆಜೋಳ ಹ್ಞೂ ಒರಿಜಿನಲ್ ಒರಿಜಿನಲ್ ಅದು. ಅವರೆಕಾಯಿ
ನಿಂತ್ಕೊಂತೀರಾ? ಓ ಫೋಟೋ ತೆಗಿಬೋದು 4K. ನಿಂತ್ಕೊಂತೀರಾ? Doing warm sherbet, weight seed bank. Oh, cactus. ಒಳ್ಳೆ ಕಲ್ಲಿದ್ದಂಗೆ ಇದೆಯಲ್ಲ. ಎಲ್ಲೋ ಕೊಟ್ಟವನಿಗೆ ಎಲ್ಲ ಭಾಗ್ಯವು ಬರಲಿ, ಎಲ್ಲಕ್ಕಿ ಮೇಲೆ ಮಗ ಬರಲಿ. ಎಲ್ಲೋ ಕೊಟ್ಟವನಿಗೆ ಎಲ್ಲ ಭಾಗ್ಯವು ಬರಲಿ, ಲವನಿಗೆ ಮಗ ಬರಲಿ. ಎಲ್ಲಕ್ಕಿ ಮೇಲೆ ಮಗ ಬರಲಿ, ಆ ಮನೆಗೆ ಒಳ್ಳೆ ನಡೆತನದ ಸೊಸೆ ಬರಲಿ. ಒಳ್ಳೆ ನಡೆತನವು ನಾ ತೂಗಿ ಬಿಡುತ್ತೀನಿ ಬಲದೋಳು ಕಲ್ಲಮ್ಮ, ನಾ ತೂಗಿ ಬಿಡುತ್ತೀನಿ ಬಲದೋಳು ಕಲ್ಲಮ್ಮ. ಕಲ್ಲು ಕೊಟ್ಟಾಗೆ ಎಲ್ಲ ಭಾಗ್ಯ, ಕಲ್ಲು ಕೊಟ್ಟಾಗೆ ಎಲ್ಲ ಭಾಗ್ಯವು ಬರಲಿ. ಕಲ್ಲು ಕೊಟ್ಟಾಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ. ಪಲ್ಲಕ್ಕಿ ಮೇಲೆ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಬೆಳಗಾಗಿ ನಾನೆತ್ತು ಯಾರಾದ ನೆನೆಯಾಲಿ, ಎಲ್ಲೋ ಜೀರಿಗೆ ಬೆಳೆಯೋಣ, ಎಲ್ಲೋ ಜೀರಿಗೆ ಬೆಳೆಯೋಣ. ಭೂಮ್ತಾಯಿ ಎಂದೊಂದುಗಳಿಗೆ ನೆನೆದೇನಾ, ಎದ್ದೊಂದುಗಳಿಗೆ ನೆನೆದೇನಾ, ಎದ್ದೊಂದುಗಳಿಗೆ ನೆನೆದೇನಾ.
ಕೃಷಿ ಅರಣ್ಯ ಆಧಾರಿತ ಸಾಕುಗಳಿಗೆ ಭೇಟಿ ನೀಡ್ತಕ್ಕಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ಮೇಳ 2025ರ ಒಂದು ಮೇಳ. ತಮ್ಮಗಳ ವೀಕ್ಷಣೆಯಿಂದ ಬಹಳ ಸಂತೋಷವಾಗಿದೆ. ಚಿಕ್ಕ ಚಿಕ್ಕ ಮಕ್ಕಳು ಮಡಿಕೆಯಲ್ಲಿ ಮೊಸರನ್ನ ಕಡಿತಕ್ಕಂತಹ ಮಾಡಿದ್ದಾರೆ. ಮೇಡಮ್ ಈ ಕಡೆ ಕೂತ್ಕೊಳ್ಳಿ, ಹಿಂಗ್ ಕೂತ್ಕೊಂಡು ಹಾಡು ನೋಡ್ಕೊಂಡು ಹಾಡು ಹೇಳ್ಬೇಕು. ಗಾಣದಿಂದ ತೆಗೆದಂತಹ ಬೆಲ್ಲದ ರುಚಿಯ ಬಲ್ಲವನೇ ಬಲ್ಲ, ಬೆಲ್ಲದ ರುಚಿಯ ಬಲ್ಲವನೇ ಬಲ್ಲ. ಹಾಗಾಗಿ ಇವತ್ತು ಸಮಗ್ರ ಕೃಷಿ ಪದ್ಧತಿಯಲ್ಲೇ ಈ ಕಾರ್ಯಕ್ರಮ ನಡೀತಾ ಇದೆ. ವೀಕ್ಷಣೆಯಲ್ಲಿ ತೋಟಗಾರಿಕೆ ಬೆಳೆಗಳು ಹಾಗೂ ಯಂತ್ರೋಪಕರಣಗಳು, ಅದೇ ರೀತಿ ಎಲ್ಲ ಬೆಳೆಗಳ ಪ್ರಾತ್ಯಕ್ಷಿಕೆ ಸಾಕನ್ನ ಇಲ್ಲಿ ನೆರವೇರಿಸಲಾಗಿದೆ. ಎಲ್ಲರೂ ವೀಕ್ಷಣೆಯನ್ನು ಮಾಡಿ ಬೆಲ್ಲವನ್ನು ತಿಂದು ಬಾಯನ್ನ ಸಿಹಿಯಾಗಿರಿಸಿ ಈ ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಬೆಲ್ಲದ ರುಚಿ ಕಾಕಂಬಿ ಏನಿದೆ ಅದ್ಭುತವಾಗಿದೆ. 20 ರು ಮತ್ತು 50 ರೂಗೆ ಮಾರಾಟ ಮಾಡಲಾಗ್ತಿದೆ. ನೈಸರ್ಗಿಕವಾಗಿ ಬಂದಂತಹ ಬೆಲ್ಲ ನಿಮ್ಮ ಕಣ್ಣೆದುರಿಗೇನೆ ಬೆಲ್ಲವನ್ನು ತೆಗೆದು ಮಾರಾಟ ಮಾಡಲಾಗ್ತಿದೆ. ಅದೇ ರೀತಿ ಕೃಷಿ ಬರುತ್ತಿರುವ ಎಲ್ಲ ಬೇಟೆಗಾರರಿಗೆ ಸ್ವಾಗತ ಸುಸ್ವಾಗತ. ಕೃಷಿ ಪ್ರವಾಸೋದ್ಯಮ ತಾಲೂಕಿನಲ್ಲಿ ಭೇಟಿ ಮಾಡಿದಾಗ ತಾವು ಆಕರ್ಷಣೆಯಾಗಿ ಸೇದು ಬಾವಿನ ಹತ್ರ ಹೋಗಿ ನೀರನ್ನು ಸೇದುವುದನ್ನು ಅನುಭವಿಸಿ ತದನಂತರ ಅದರ ಪಕ್ಕದಲ್ಲಿರುವ ಆಲೆ ಮನೆಗೆ ಭೇಟಿ ನೀಡಿ ಸ್ವಾದಿಷ್ಟಕರವಾದ ಜೋಲು ಬೆಲ್ಲವನ್ನು ಸವಿಯಿರಿ. ತದನಂತರ ಕಣೆಗೆ ತಾವು ಭೇಟಿ ನೀಡಿ ಕಣದಲ್ಲಿ ಪ್ರದರ್ಶಿಸಿರುವ ಬೀಜ ಕಲ್ಲನ್ನು ಅನುಭವಿಸಿ ಹಾಗೆ ಭತ್ತವನ್ನು ಕುಟ್ಟಿ ತಾವು ಹಳ್ಳಿಯ ಸೊಬಗನ್ನ ಸವಿಯುವರು. ಹಾಗೆ ಹಳ್ಳಿಯ ಮನೆಯ ಒಳಗಡೆ ಸಾಂಪ್ರದಾಯಿಕ ಗಾಡಿಯ ಓಡಾಟದಲ್ಲಿ ಕೂಡ ತಾವು ಓಡಾಡಿ ಅನುಭವವನ್ನು ಪಡೆಯಬಹುದು. ಕೃಷಿ ಅರಣ್ಯ ಇಲಾಖೆಯಲ್ಲಿ ಎತ್ತಿನ ಗಾಡಿಯ ಹೋರಾಟವಿದ್ದು ಏನು ಬೆಂಗಳೂರಿನ ಈಗಿನ ಬೇರೆ ಮಕ್ಕಳುಗಳು ಎತ್ತಿನ ಗಾಡಿಯಲ್ಲಿ ಓಡಾಡಿ ಅಭ್ಯಾಸ ಇರುವುದಿಲ್ಲ. ಬರೀ ಬಸ್ಸು ಕಾರಿನಲ್ಲಿ ಓಡಾಡಿ ಅಭ್ಯಾಸಗಳಾಗಿ ಎತ್ತಿನ ಗಾಡಿಯನ್ನ ಅನುಭವವನ್ನು ಅಲ್ಲಿಯ ಒಂದು ಅನುಭವವನ್ನು ಪಡೆಯೋಸ್ಕರ ಮಾಡ್ತಾರೆ. ಮಳೆಗೆ ಮೊಸರನ್ನ ಕಟ್ಟಿದ್ದಾರೆ. ಇಮ್ರಾ ಬೇಗರು ಈಗ ಇಮ್ರಾ ಬೇಗ್ ಗಾಳಿಯನ್ನ ಬೀಸ್ತಾ ಇದ್ದಾರೆ. ಚುನಾವಣೆಗಳು ಅವರಿಗಾಗಿ ನೋಡಿ ಫೋಟೋವನ್ನು ತೆಗೆದುಕೊಳ್ಳಿ. ಗಾಳಿಯನ್ನ ಹೇಗೆ ಬೀಸ್ತಾ ಇದ್ರು ಇಮ್ರಾ ಬೇಗ್ ನೀರನ್ನ ಸೇರಿಕೆ ಅವಕಾಶವನ್ನು ಮಾಡಿಕೊಡಿ. ಮತ್ತೆ
ನೀರನ್ನ ಬಿಟ್ಟು ಹೆಚ್ಚಿನ ಗಾಡಿಯಲ್ಲಿ ಓಡಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಅನುಭವವನ್ನು ಪಡ್ಕೊಳ್ಳೋಕ್ಕೋಸ್ಕರ ಜೊತೆ ಬೆಳೆಗಳನ್ನು ಎಣ್ಣೆ ತೆಗೆದು ತಾವುಗಳು ತಮ್ಮ ನಾಲಿಗೆಯನ್ನು ರುಚಿಗೊಳಿಸ್ಕೊಳ್ಳಿ, ಸಿಹಿಗೊಳಿಸ್ಕೊಳ್ಳಿ. ಕೃಷಿ ಮೇಳಕ್ಕೆ ಬಂದಿರೋದ್ರಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಮನಸ್ಸು ಸಂತೃಪ್ತಿಯಾಗಿ ಇರಲಿ ಅಂತಕ್ಕಂಥ ಒಬ್ಬರೇ ಕೂತು ಬೆಳಿಗ್ಗೆಯಿಂದ ಸತತವಾಗಿ ಆ ಬೆಂಕಿಯಲ್ಲಿ, ಕುಲುಮೆಯ ಬೆಂಕಿಯಲ್ಲಿ ಇರಬೇಕು ಅಂತಂದ್ರೆ ರಾಮಾಚಾರಿ ಅವರು ನಮ್ಮ ಕಡೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಊರು ಕೆಂಪೆಯಾದಂತಹ ಕಬ್ಬಿಣವನ್ನ ಅದರಿಂದ ನಿಮ್ಮ ಅವಕಾಶವಾಗಿ ತಗೋಬೇಕು. ಹಾಗೆ ದಂಟು ಅಮರಾಂತ ಬುಟ್ಟಿಯನ್ನ ಮಾಡ್ತಕ್ಕಂಥವ್ರು, ಹಾಗಾಗಿ ಬುಟ್ಟಿಯನ್ನ ಮಾಡ್ತಕ್ಕಂತಹ ಅವಕಾಶವನ್ನು ಕಲ್ಪಿಸಲಾಗಿದೆ. ಚನ್ನಪಟ್ಟಣದ ಗೊಂಬೆಗಳು ವೀಕ್ಷಣೆಗೆ ಬಹಳ ಉತ್ತಮವಾದಂಥದ್ದು. ಈಗಲೂ ಕೂಡ ಪ್ರಾರಂಭಿಕವಾಗಿ ಅದರ ಹೆಸರು ಬಹಳ ಅದ್ಭುತವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಕುಲುಮೆಯ ಅನುಭವವನ್ನು ಕೂಡ ಪಡ್ಕೊಬೋದು. ಬಂದಿರತಕ್ಕಂತಹ ಯುವಕರು ಮತ್ತು ಯುವತಿಯರಿಗೆ ಅನುಭವಕ್ಕೋಸ್ಕರ ಬೇಕಾದ್ರೆ ಕುಲುಮೆಯನ್ನ ರಾಟೆಯನ್ನು ಕೂಡ ತಿರಿಬೋದು. ಬೇರೆಯವರು ಕೂಡ ಅನುಭವವನ್ನು ತಗೊಳ್ಳಿ, ಫೋಟೋವನ್ನು ಹಾಕೊಳ್ಳಿ. ನೋಡಿ, ಕಬ್ಬಿಣ ಕೆಂಪಗೆ ತೀಡಿದಾಗ ಬಲವಾಗಿ ಹೊಡೆತವನ್ನು ಹೊಡೆದ್ರ ಮುಖಾಂತರ ತಮಗೆ ಬೇಕಾದಂತಹ ಕುಡುಗಲು, ಮಾವುಟಿ, ತನಿಖೆ ಎಲ್ಲವನ್ನ ಕೂಡ ಮಾಡಿಕೊಡ್ತಾ ಇದ್ದಾರೆ ರಾಮಾಚಾರಿ ಅವರು. ಕುಲುಮೆ ತಿರಿಯಮ್ಮ, ಹೋಗೋ ಅನುಭವಕ್ಕೆ ಹೋಗಿ ಪುಟಾಣಿ, ಅಲ್ಲಿ ಹೋಗಿ ತಿರಿ, ಸುಮ್ಮನೆ ತಿರು. ಕುಲುಮೆಗೆ ರಾಟೆಯನ್ನು ತಿರುಗಿಸ್ತಾ ಇರ್ತಕ್ಕಂತಹ ನಾಗರಾಜ. ನೋಡಿ ಬೆಂಡೆಕಾಯಿ ಅದೇ ಬೆಂಡೆಕಾಯಿನ ಓಕ್ರಾ ಅಂತಾರೆ. ಹೌದು, ಚೆನ್ನಾಗಿದೆ ಇದು. ತಂಪಾಗಿದೆ. ಅಲ್ವಾಗಿ ಬಂದಂಗಿದೆಯಾ? ಓಹೋ, ಯಾವುದೋ ರುಚಿಕರ ಬೇರೆ ಬೆಳೆದಿದ್ದೀನಿ. ಸೋರೆಕಾಯಿ. ಹಾಂ, ಹಿಂಗೆ ಬೆಳೆಯೋದು. ಕ್ರೀಪರ್ ಅದು. ಕ್ರೀಪರ್ ನೋಡಿ, ಅಲ್ಲೆಲ್ಲ ಇದು ಹೀರೆಕಾಯಿ ಬಿಟ್ಟಿದೆ ನೋಡಿ. ರೆಡಿಶ್ ಕ್ರೌಡ್. ಚೆನ್ನಾಗಿದೆ. ಅಲ್ಲೂ ಸೋರೆಕಾಯಿ ಬಿಟ್ಟಿದೆ. ಅದು ನೋಡಿ ಎಷ್ಟು ಉದ್ದ ಇದೆ. ಪೋಷಕಾಂಶಗಳ ಒಂದು ಸಾಮರ್ಥ್ಯತೆಯನ್ನು ಹೆಚ್ಚಿಸುವುದಕ್ಕೋಸ್ಕರ ವೆಂಚಿರಿ ಮೂಲಕ ರಸಾವಳಿ, ಸ್ವಯಂಚಾಲಿತ ರಸಾವಳಿ ಯಾವ ರೀತಿ ನಾವು ಬೆಳೆದುಕೊಳ್ಳಬೇಕು, ಹೇಗೆ ನಾವು
ಸೋರೆಕಾಯಿ ಯಾವ್ದು ಇದು ಆನೆಲ್ಲ ಸಮರ್ಪಿಸಿದ್ದು ಇದನ್ನು ತಾವು ವೀಕ್ಷಣೆ ಮಾಡಬಹುದಾಗಿದೆ. ರೂಮಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕುಕೀಸ್ ಇಟ್ಬಿಟ್ಟಿದ್ದಾರೆ ನೋಡಿ. ತಂಬುಳಿ ಅಂದರೆ ತಂಪು ಮತ್ತು ಹುಳಿ ಸರ್, ಎಲ್ಲ ಬಟ್ರ್ ಮಿಲ್ಕ್ ಬೇಸಿರುತ್ತೆ, ನ್ಯಾಚುರಲ್ ಆಗಿ ಹರ್ಬಲ್, ಇದರಲ್ಲಿ ವೆಜಿಟೇಬಲು ಎಲ್ಲ ನಮ್ಮ ಬಂದಲ್ಲಿ ಏನಂದ್ರೆ ನಮಗೆ ಲೀಫು ರೂಟ್ಸು ಎಲ್ಲ ಹಾಕಿ ಮಾಡಿರ್ತಾರೆ. ಅದರಲ್ಲೇ ಬಂದ್ಬಿಟ್ಟು ನಿಮಗೆ ಡೈಜೆಷನ್ನಿಗೆ, ಕಿಡ್ನಿ ಸ್ಟೋನಿಗೆ, ಬಾಡಿ ತಂಪಿಗೆ ಎಲ್ಲದೂ ಇರುತ್ತೆ. ಆ ಥರ ಎಲ್ಲ ಬೆನಿಫಿಟಲ್ಲೆಲ್ಲ ಇರುತ್ತೆ ತಂಬುಳಿ. ಎಲ್ಲ ಮಲೆನಾಡು ಸೈಡು, ನಮ್ಮ ಶಿರ್ಸಿ, ಸಿದ್ದಾಪುರ, ಸಾಗರ ಸೈಡು, ಮಂಗಳೂರು ಸೈಡು ಜಾಸ್ತಿ ಇದೆ, ಹೆಲ್ದಿ ಆಗಿರುತ್ತೆ. ಯಾವ ಫ್ಲೇವರ್ ಇದೆ? ಫ್ಲೇವರ್ ಮ್ಯಾಂಗೋ ಜಿಂಜರ್ ಇದೆ, ಸ್ಪೆಷಲ್ ಟೆಂಡರ್ ಮ್ಯಾಂಗೋ ಇದೆ, ಮಲಬಾರ್ ಇದೆ. ಅದು ಬಿಟ್ಟರೆ ಒಂದು ನಿಮಗೆ ಇದಿದೆ, ಯಾವುದಂದ್ರೆ ಬನಾನಾ ಸ್ಟೆಮ್, ಕಿಡ್ನಿ ಸ್ಟೋನಿಗೆ ಭಾರಿ ಒಳ್ಳೆಯದು. ಯಾವ್ದು ಬೆಸ್ಟು ಅಂತ? ಬೆಸ್ಟ್ ಅಂದರೆ ನಿಮಗೆ ಇವಾಗ ಫಸ್ಟ್ ಅಂದರೆ ಸ್ಪೆಷಲ್ ಟೆಂಡರ್ ಮ್ಯಾಂಗೋ ತೊಗೊಳ್ಳಿ, ವಾಟರ್ ಬೇಸಲ್ಲಿ. ಲೆಮನ್ ಗ್ರಾಸ್ ಎಲ್ಲ ಇದೆ ನಿಮಗೆ, ಅದು ಬಂದುಬಿಟ್ಟು ಲೆಮನ್ ಗ್ರಾಸು ಬಟರ್ ಮಿಲ್ಕ್ ಬೇಸಲ್ಲಿ ತುಂಬ ಚೆನ್ನಾಗಿದೆ. ಏನದು? ಅಂಬಿಕಾ ಮತ್ತು ಶ್ರೀಜಮ್ಮ ಈ ಕೂಡಲೇ ಈ ಸಭಾಂಗಣದ ಬಳಿ ಬರಬೇಕು. ಇದಕ್ಕೋಸ್ಕರ ಅನ್ನೋ ವ್ಯಕ್ತಿ ಸಭಾಂಗಣದಲ್ಲಿದ್ದಾರೆ. ಅಯ್ಯೋ ಅಮ್ಮ ನೀನೇ ಹೇಳ್ಬಿಡಮ್ಮ, ನನ್ಗೆ ಯಾಕಮ್ಮ ಹಿಂಗ್ ಬೈಕ್ ಇಡ್ಸ್ಬಿಟ್ಟು ಹಿಂಸೆ ಮಾಡಿಸ್ತಾ ಇದ್ಯಾ? ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ ಅಮ್ಮ ನೀನೇ ಹೇಳಮ್ಮ. ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿಗಮ್ಮಪ್ಪ ಆಡಿಷನ್ ಆಗ್ತಿರೋದು. ಓಕೆ ಥ್ಯಾಂಕ್ ಯು. ಹಾಯ್, ನಿಮ್ಮ ಹೆಸರು? ಪೋಷಿಕಾ. ಓಕೆ, ಏನೇನು ಪೋಷಣೆ ಮಾಡ್ತೀರಾ? ಏನು ಮಾಡಲ್ಲ. ಓಕೆ, ಎಷ್ಟನೇ ಕ್ಲಾಸು? 7th ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಎಲ್ಲಿಂದ ಬಂದಿದ್ದೀರಾ? ನಾಗೇನಹಳ್ಳಿ. ಇಲ್ಲಿಂದ ಹತ್ರನಾ? ಯಾರ್ಯಾರು ಬಂದಿದ್ದೀರಾ? ನಾನು ನೀವು ಪಪ್ಪ ಮಮ್ಮಿ. ಏನಾದ್ರು ಕಲ್ಚರ್ ಬಗ್ಗೆ? ಫಾರ್ಮರ್. ಏನು ಮಾಡ್ತಾರೆ ಫಾರ್ಮರು? ಬೆಳೆ